ಚಲಿಸುತ್ತಿದ್ದ ರೈಲನ್ನ ಹತ್ತಲು ಹೋಗಿ ತಾಯಿ ಮೃತಪಟ್ಟ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಕಳೆದ ಶನಿವಾರ ಮೈಸೂರು ರೈಲು ನಿಲ್ದಾಣದಲ್ಲಿ ಚಲಿಸುತ್ತಿದ್ದ ರೈಲನ್ನ ಹತ್ತಲು ಹೋಗಿ ತಾಯಿ ಮಗಳು ಆಯತಪ್ಪಿ ರೈಲಿಗೆ ಸಿಲುಕಿದ್ರು. ಈ ವೇಳೆ ತಾಯಿ ಮೃತಪಟ್ಟು ಮಗಳು ಗಂಭೀರವಾಗಿ ಗಾಯಗೊಂಡಿದ್ದರು. ಈ ದೃಶ್ಯಗಳು ರೈಲ್ವೆ ನಿಲ್ದಾಣದಲ್ಲಿ ಹಾಕಿರುವ ಸಿಸಿಟಿವಿಯಲ್ಲಿ ಸೆರೆಸಿಕ್ಕಿವೆ. ಕೆಆರ್ಪೇಟೆಯ ಪುಟ್ಟಮ್ಮ ಮೃತರು. ಮಗಳ ಮದುವೆಯ ಲಗ್ನ ಪತ್ರಿಕೆಯನ್ನ ಬೆಂಗಳೂರಿನಲ್ಲಿನ ಬಂಧುಗಳಿಗೆ ನೀಡಲು ಇವರು ತೆರಳುವಾಗ ಈ ಘಟನೆ ನಡೆದಿತ್ತು. ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಅವರಿಂದ. ನಾಗರಾಜ್, ರೈಲ್ವೆ ಅಧಿಕಾರಿಗಳು ಏನ್ ಹೇಳ್ತಾರೆ ಈ ಸಿಸಿಟಿವಿ ಕ್ಯಾಮೆರಾ ದೃಶ್ಯಾವಳಿಗಳ ಬಗ್ಗೆ? ಇದು ಇತ್ತೀಚೆಗೆ ಸೆರೆ ಸಿಕ್ಕಿರ್ತಕ್ಕಂಥದ್ದು ಅಂತಂದ್ರೆ ಇತ್ತೀಚೆಗೆ ಗೊತ್ತಾಗಿರ್ತಕ್ಕಂಥದ್ದು, ಏನ್ ಹೇಳ್ತಾರೆ ರೈಲ್ವೆ ಅಧಿಕಾರಿಗಳು? ಹೌದು ಅರವಿಂದ್, ಕಳೆದ ಶನಿವಾರ ಮಾರ್ನಿಂಗ್ 6:15 ಸುಮಾರಲ್ಲಿ ಮೈಸೂರಿನಿಂದ ಬೆಂಗಳೂರಿಗೆ ತೆರಳುವಂತಹ ಚಾಮುಂಡಿ ಎಕ್ಸ್ಪ್ರೆಸ್ ನ ಈ ಒಂದು ರೈಲಿನಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. ಇವರಿಬ್ಬರು ಕೂಡ ತಾಯಿ ಮಗಳು KR ನಗರ ಮೂಲದವರು. ಮಗಳ ಲಗ್ನ ಪತ್ರಿಕೆಯನ್ನ ಬೆಂಗಳೂರಿನಲ್ಲಿರುವಂತಹ ತಮ್ಮ ಬಂಧುಗಳಿಗೆ ನೀಡೋ ಸಲುವಾಗಿ ಇವರಿಬ್ಬರು ಹೊರಟಿದ್ದಾರೆ. ಇದೇ ಸಂದರ್ಭದಲ್ಲಿ ರೈಲು ಆಲೆ ಇವರು ಟಿಕೆಟ್ ತೆಗೆದುಕೊಂಡು ತದನಂತರದಲ್ಲಿ ಮುಂದೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ರೈಲು ಪಾಸ್ ಆಗ್ತಾ ಇರುತ್ತೆ. ಅದನ್ನ ಸಂಪೂರ್ಣವಾಗಿ ನೀವು ಸಿಸಿಟಿವಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಅವರು ರೈಲನ್ನ ಹತ್ತುವಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. ಈ ಅವಘಡ ಸಂಭವಿಸಿದ ಇವತ್ತು ಬೆಳಗಿನ ಜಾವ ರೈಲ್ವೆ ಅಧಿಕಾರಿಗಳು ರೈಲ್ವೆ ಸಿಸಿಟಿವಿಯಲ್ಲಿರುವ ಈ ಫುಟೇಜ್ ಅನ್ನ ನೋಡಿ ಇದನ್ನ ಮಾಧ್ಯಮದವರಿಗೆ ನೀಡಿದ್ದಾರೆ. ಇದಕ್ಕೆ ತಕ್ಷಣವಾಗಿ ಸ್ಪಂದಿಸಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ರಾಮದಾಸ್ ಅವರು, ಹೀಗೆ ಪ್ರತಿ ಬಾರಿಯೂ ಕೂಡ ಟಿಕೆಟ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರಯಾಣಿಕರು ಅವಸರಕ್ಕೆ ಈಡಾಗ್ತಾರೆ. ಎಷ್ಟೇ ಬಾರಿ ಕೂಡ ಅಧಿಕಾರಿಗಳು ಮನವಿ ಮಾಡಿದ್ರು ಕೂಡ ಜನರು ಈ ಒಂದು ಪರಿಪಾಠ ತಪ್ಪೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ 2 ಎಕ್ಸ್ಟ್ರಾ ಕೌಂಟರ್ಗಳನ್ನ ಅಂದ್ರೆ ಟಿಕೆಟ್ ಕೌಂಟರ್ಗಳನ್ನ ಈಗಾಗಲೇ ತೆಗೆಯುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಂದ್ರೆ ಜನರು ಇಲ್ಲಿ ಅರ್ಥ ಮಾಡ್ಕೋಬೇಕು, ಯಾವುದೇ ಹಂತದಲ್ಲಿ ಆಗ್ಲಿ ಚಲಿಸುತ್ತಿರುವ ರೈಲಿನಲ್ಲಿ ಯಾವುದೇ ಕಾರಣಕ್ಕೂ ಓಡಿ ಹೋಗಿ ಹತ್ತುವಂತಹ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು. ಒಂದು ವೇಳೆ ಏನು ರೈಲು ಟಿಕೆಟ್ ತೆಗೆದುಕೊಂಡ ನಂತರ ರೈಲು ಪಾಸ್ ಆದ್ರೂ ಚಿಂತೆ ಇಲ್ಲ, ಟಿಕೆಟ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ಜೀವ ಮುಖ್ಯ ಎನ್ನುವಂತ ಒಂದು ಅಂಶವನ್ನ ಪ್ರಯಾಣಿಕರು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತ ಮಾಹಿತಿಯನ್ನ ಅಧಿಕಾರಿಗಳು ಜನರಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಅರವಿಂದ್. ಓಕೆ ನಾಗರಾಜ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.